ಆ ಥರ ಇದು ನಮ್ಮ ಅಣ್ಣನ ಬದುಕಲ್ಲಿ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ರಿ. ಕಾರಲ್ಲಿ ಬರಬೇಕಾದ್ರೂ ನಾನು ಸಿಕ್ಕಾಪಟ್ಟೆ ಖುಷಿ ಪಟ್ಕೊ ಬಂದೆ. ಯಾವಾಗ ಹೋಗೋದು ಅನ್ಕೊಂಡು ಕೊನೆಗೂ ಬಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದು ಜೀವನ ಅಂದ್ರೆ ಎಂಜಾಯ್ಮೆಂಟ್ ಅಷ್ಟೇನೆ ಅಂತ ಅಂದ್ಬಿಟ್ಟು ಇಲ್ಲ, ಜೀವನ ಅಂದ್ರೆ ಡಿಸಿಪ್ಲಿನ್. ಇಲ್ಲೇ ಕೂತು ನೀನು ಹಂಗೇನಾರ ಬಿದ್ದಿರೆ ಅಲ್ಲೇ ಜೀವ ಹೊಂಟೋಗೋದು. ಪ್ಲೀಸ್ ಯಾರು ಅಮ್ಮಂಗೆ ಈ ತರ ಕೋಪ ತೋರ್ಸಕ್ ಹೋಗ್ಬೇಡಿ. ಚೆನ್ನಾಗಿರೋ ನೀನ್ ಚೆನ್ನಾಗಿರ್ಬೇಕು, ನಮ್ಮ ಅಕ್ಕನ ಮಕ್ಕಳು ಚೆನ್ನಾಗಿರ್ಬೇಕು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಅಪ್ಪ, ಇವತ್ತು ನಮ್ದು ಹೊಸ ಬಿಸ್ನೆಸ್ ಓಪನ್ ಆಯ್ತದೆ. ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಏನು ಅನಿಸ್ತೈತೆ? ಒಂದು ಹೊಸ ಅಂಗಡಿ ಓಪನ್ ಮಾಡ್ತಿರೋದು ಒಳ್ಳೇದಾಗ್ಲಿ ಕಣಪ್ಪ. ಹೆಚ್ಚು ವ್ಯಾಪಾರ ಆಗಲಿ, ಗಿರಾಕಿಗಳೆಲ್ಲ ಕತ್ತಲಿ, ಆಮೇಲೆ ಚೆನ್ನಾಗಿ ನಡ್ಕೊ ಹೋಗ್ಲಿ. ಒಂದು ಅಂಗಡಿ 10 ಅಂಗಡಿ ಆಗಲಿ, ಚೆನ್ನಾಗಿ ಆಗಲಿ. ಫಸ್ಟ್ ಇಂಪಾರ್ಟೆಂಟ್ ಗ್ರಾಹಕರು ಜಾಸ್ತಿ ಬಂದಾಗ ಆಟೋಮೆಟಿಕ್ ಆಗಿ ಅಂಗಡಿಗಳು ಜಾಸ್ತಿ ಆಯ್ತವ. ಅಂಗಡಿಗಳು ಜಾಸ್ತಿ ಅದಾವ? ಅಲ್ಲ ಗ್ರಾಹಕರು ಅಂದ್ರೆ ಅವ್ರ ಅಂಗಡಿಗೆ ಜಾಸ್ತಿ ದಿನ ಬರ್ತಾ ಇದ್ರ ವ್ಯಾಪಾರ ಹೆಚ್ಚಿಗೆ ಆಯ್ತದೆ, ಅವರೇ ಇನ್ನೂ ಓಪನ್ ಮಾಡ್ಬೋದು. ಗೈಸ್, ಇವತ್ತು ನಮ್ಮ ಮನೆಗೆ ಒಂದು ದೇವತೆ ಬಂದಿದೆ. ಅತ್ತೆ ನಮಸ್ಕಾರ. ದೇವತೆಯ ಮಾಮ್ ಸಾಯ್, ನನ್ನ ಮುದ್ದು ದೇವತೆ ಚಿನ್ನಿ. ಏನೇ ಚಿನ್ನ ಮಗಳೇ, ಹೋಗುವಂತೆ ನಿಂತ್ಕೋ. ಏನಕ್ಕೆ ಹಿಂಗ್ ಆಡ್ತಿದ್ಯಾ? ಎಸ್ ಜ್ಞಾನವಿ ಎವಿ ಸ್ಟ್ರಾಂಗ್ ಆಗ್ಬಿಟ್ಟವಳೆ. ಚಿನ್ನು, ನಾನು ಕಡೆ ಚಿಕ್ಕಪ್ಪ ಒಂದು ಪಪ್ಪಿ ಕೊಡು ಚಿಕ್ಕಪ್ಪಂಗೆ. ಇವಾಗ ನೀನು ಸಣ್ಣ ಮೇಲೆ ನಿಲ್ಸ್ಕೋಬೇಕಾ ಬೇಡವಾ? ಎಸ್ ಗಡ್ಡನ ನಾನೇ ಸೇವ್ ಮಾಡ್ಕೊಂಡು ಅವತ್ತು ಇಲ್ಲೊಂದು ಮಾರ್ಕ್ ಹಾಕೊಂಡಿದ್ದೆ, ಇವತ್ತು ಇಲ್ಲೊಂದು ಮಾರ್ಕ್ ಹಾಕೊಂಡವನಿ. ಗಡ್ಡ ಸೇವ್ ಅಲ್ಲ, ಸೇಫ್ ಕುತ್ಕೊಂಡು ಎಷ್ಟು ಅಂದ್ರೆ ಇಲ್ಲಿ ಬಂದಿದ್ದಲ್ಲ. ಏನು ಚಿನ್ನು? ಯಾರ್ದು ಎಷ್ಟು ಗ್ರಾಮ್ ಐತೆ ಚಿನ್ನ? ಎಷ್ಟು ಗ್ರಾಮ್ ಐತೆ ಚಿನ್ನ? ಬಿಚ್ಕೊಬಿಡ್ತೀನಿ ನಾನು. ಯಾರ್ದು? ಹೌದು. ನೀನ್ ಏನಕ್ಕೆ ಹಿಂಗೆ ಕಟಿಂಗ್ ಮಾಡ್ಸಿದ್ದೆ? ಒಳ್ಳೆ ಗಂಡೈಕ್ಲು ಕಟಿಂಗ್ ಹಂಗೆ ಗೇಸ್, ಒಳ್ಳೆ ಗಂಡೈಕ್ಲು ಕಟಿಂಗ್ ಮಾಡ್ಸಂಗೆ ಮಾಡ್ಸೋಳೆ. ಮುದಾವಿ ಕಣಂತೆ. ಲೂಸ್ ಮುದಾವಿ, ಕಥ ಮುದಾವಿ, ಅಂದಿ ಮುದಾವಿ, ನಾಯಿ ಮುದಾವಿ. ಕೂದಲ ಹಿಂಗೆ ಮಾಡ್ಸಿದ್ಯಾ? ಬಿಡ್ಬೇಕು ತಾನೆ ಉದ್ದ. ಕಪಿ ಮುದಾವಿ ತಂದು ಚಪ್ಪಲಿ ಸರಿಯಾಗವ. ಚಪ್ಪಲಿ ನನ್ನ ಚಪ್ಪಲಿ ಅಲ್ಲೇ ನಾನು ತಗೊಂಡಿದ್ದು. ನಾಯಿ ಕಚ್ಕೊಂಡಿದ್ದ ನೀನ್ ತಕೊಟ್ಟಿ ಚಪ್ಲಿ. ಅಯ್ಯೋ ನಮ್ ಚಿಕ್ಕಪ್ಪ ತಕೊಟ್ಟಿದ್ದು ಕಣವ. ನಾಯಿ ಕಚ್ಕೊಬಿಟ್ಟಾಗದಲ್ಲಪ್ಪ. ನಮ್ ಚಿಕ್ಕಪ್ಪಂಗೆ ಏನ್ ಹೇಳಿ ನಾನು ಸಿಕ್ತಾಮೇಲೆ ಸಿಕ್ತು. ಅಯ್ಯೋ ಸದ್ಯ ಪಾಪ. ಏಯ್, ನಿಂಗಾರು ಬುದ್ಧಿ ಇರುವ ಮದವೆ, ಮೂರ್ಖತೆ ವಯಸ್ಸಾಗದಲ್ಲ. ಕಟಿಂಗ್ ಮಾಡಿಸ್ಕೊಂಡ್ ನಿಂತದೆ. ಆಯ್ ನೀ ಲೂಜು ಬಾ ಅಟ್ಟಿಗೆ ನಮ್ಮ ಅಟ್ಟಿಗೆ. ಏನಾಯ್ತು ಡವ್ ಮಾಡ್ಬಿಡಿರಿ. ಏನಾಗಿಲ್ಲ, ಬಾ ಬಾ ಮನೆಗೆ ಬಾ ಮನೆಗೆ. ಸಾಲೆಲ್ಲ ಸುರಿದೈತು. ಮನಸ್ನೆಲ್ಲ ನೀನು ಇವಾಗ ಸೈಲೆಂಟ್ ಆಗ್ಬಿಡ್ಲು. ತಾತಂತ ಹೋಗಿದ ತಕ್ಷಣ ಚಿನ್ನ ಮಗಳು ಎಲ್ರು ಕಾರತ್ತದ ಏನ್ ಬಿಸ್ನೆಸ್ ಏನು ಅಂತ ಹೋಯ್ತಾ ಹೇಳ್ಕೊಡ್ತೀನಿ. ಅಲ್ಲಿ ಹೋಗಿ ಮಾತಾಡೋ ಬನ್ನಿ. ರೆಡಿ? ಮ್ಯಾಂಗೋ ಬಂದ ಕಾಪಿ ಗೋಪಿ ಮಾವ ಚಿನ್ನು. ಜ್ಞಾನವಿ ಕಾಪಿ ಗೋಪಿ ಮಾವ ಬೇಡ. ಇವಾಗ ಹೂ ತಗೊಳಕ್ಕೆ ಅಂತ ನೋಡಿ ನಿಲ್ಸಿದ. ಗೈಸ್ ಬಂದು ರೀಚ್ ಆದ. ಗೈಸ್, ಇದು ಒಂದು ಹೊಸ ಅಧ್ಯಾಯ ಅನ್ಕೊಳ್ರಿ. ಎಲ್ಲರ ಲೈಫಲ್ಲೂ ಒಂದು ಹೊಸ ಟರ್ನಿಂಗ್ ಪಾಯಿಂಟ್, ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತದಲ್ಲ, ಆ ಥರ ಇದು ನಮ್ಮ ಅಣ್ಣನ ಬದುಕಲ್ಲಿ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಅನ್ಕೊಳ್ರಿ. ಅದೇನು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಬ್ರಾ ಏನ್ ಮಿನ್ಸ್ತಿದ್ರಲ್ಲ ಬ್ರಾ. ಗೈಸ್, ನಮ್ಮ ಅಣ್ಣನ ಲೈಫಲ್ಲಿ ಇದು ಒಂದು ಹೊಸ ಅಧ್ಯಾಯ. ಆ ಫುಲ್ ಡೀಟೇಲ್ಸು ಏನು ಬಿಸ್ನೆಸ್ ಎತ್ತ ಅಂತ ಹೋಯ್ತಾ ಹೇಳ್ಕೊಡ್ತೀನಿ ನಿಮಗೆ. ಬ್ರಾ ಏನ್ ಅನಿಸ್ತೈತೆ? ಬ್ರಾ ಬನ್ನಿ ಒಂದು ಸ್ವಲ್ಪ ಸಕ್ಸಸ್ ಸ್ಪೀಚ್ ಕೊಡ್ರಿ. ಏನ್ ಅನಿಸ್ತೈತೆ? 0 ಇಂದ ಸ್ಟಾರ್ಟ್ ಮಾಡಿ ಇವಾಗ ಒಂದು ಹೀರೋ ಥರ ಆಯ್ತಿದ್ಯಾ? ತುಂಬಾ ಖುಷಿ ಆಯ್ತೈತೆ. ಡ್ರೀಮ್ ಇತ್ತು ಓಪನ್ ಮಾಡಬೇಕು ಅಂತ, ವರ್ಷಗಳಿಂದ ಆಗಿರ್ಲಿಲ್ಲ. ಯಾವಾಗ ಓಪನ್ ಮಾಡ್ತಾ ಇದ್ದೀನಿ. ರೈತರ ಸಹಕಾರ ತುಂಬಾ ಬೇಕು. ನನ್ನಿಂದ ರೈತರಿಗೂ ಹೆಲ್ಪ್ ಆಗಬೇಕು, ರೈತರಿಂದ ನನಗೂ ಹೆಲ್ಪ್ ಆಗಬೇಕು. ಮತ್ತೆ ನಮ್ಮ ಅಣ್ಣ ಈ ಓಪನ್ ಮಾಡ್ತಾರಲ್ಲ ಈ ಬಿಸ್ನೆಸ್, ಇದು ನಾರ್ಮಲ್ ಆಗಿ ಹಿಂಗೆ ಓಪನ್ ಮಾಡ್ತಿಲ್ಲ, ಒಂದು ನಾಲೆಡ್ಜ್ ಇಟ್ಕೊಂಡು ಓಪನ್ ಮಾಡ್ತಿರಲ್ಲ. ನಮ್ ದೊಡ್ಡಪ್ಪ ನೋಡ್ರಪ್ಪ, ದೊಡ್ಡಪ್ಪ. ಗೈಸ್, ನಾವು ಓಪನ್ ಮಾಡ್ತಿರೋ ಬಿಸ್ನೆಸ್ ಶ್ರೀ ರಾಘವ ಎಂಟರ್ಪ್ರೈಸಸ್ ಅಂತ. ಇಲ್ಲಿ ನೋಡಿ ಇದೆ ಹೊಸ ಬಿಸ್ನೆಸ್, ಹೊಸ ಸ್ಟಾರ್ಟು, ಹೊಸ ಜೀವನ. ಇದೇನೇ ಶ್ರೀ ರಾಘವ ಎಂಟರ್ಪ್ರೈಸಸ್.
ರಾಘವ ಅಂದರೆ ಯಾರು ಅಂದರೆ ನಮ್ಮ ಜ್ಞಾನವಿ ಅವರ ತಮ್ಮ, ಅಂದರೆ ನಮ್ಮ ರಘುಣವರ ಕಿರಿ ಮಗ. ಅವನ ಹೆಸರು ಇಟ್ಬಿಟ್ಟಿರೋದು. ಬ್ರೋ ರಾಘವ ಎಂಟರ್ಪ್ರೈಸಸ್ ಅಂತ ಇಟ್ಟಿರೋದು ಎಂತಕ್ಕೆ? ರಾಘವೇಂದ್ರ ಸ್ವಾಮಿ ಗುರುಗಳ ಹೆಸರು, ನನ್ನ ಮಗನ ಹೆಸರು ಆಯ್ತದೆ ಅಂತ ಅಂದ್ಬಿಟ್ಟು. ಈ ಮುಂದೆ ಹೆಸರು ಇಟ್ಟಿಲ್ಲ, ಕಿತಾಪತಿ ಅಂದ್ಬಿಟ್ಟು ಇಟ್ಟಿಲ್ಲ. ಲೇಡೀಸ್ ಎಲ್ಲ ಮಾತಾಡ್ಕೋತಾರೆ. ಅದೇ ಯಾವಾಗ ಬಂದು ಊರಿಗೆ ಮುಂಚೆ ಬಂದ್ಬಿಟ್ಟಿದೆಯಲ್ಲ, ಉತ್ತರ ಬಂದ್ಯಾ ಗುರು? ಪೂಜಾರಿ ಆಗ್ಬಿಟ್ಟಿದ್ದಿಲ್ಲ ಗುರು ನೀನು. लक्ष्मी देवता कृपा कटाक्ष सिद्ध्यार्थम. ನಮ್ಮ ದೊಡ್ಡಪ್ಪನ ನೋಡಿ ಮಿಂಚ್ತಾ ಇರೋದು ಹಂಗೆ. ಗೊತ್ತಾಗೊಡಿಬೇಕು ಗುರು. ಅಣ್ಣ ಹೊಡಿದಂತ ಹಿಂಗೆ ಮಾಡ್ತಿದ್ದೀರ? ಹೊಡಿಬೇಕು ತಾನೆ. ಅದು ಅಡ್ಡಿ ಅದು ಶಿವ ಬೇಡ್ಕೊ, ಜೋರಾಗಿ ಬೇಡು, ಕೇಳಿಸ್ಬೇಕು 4 ಜನಕ್ಕೆ. ದೇವ್ರು ಕೇಳಿಸ್ಬೇಕು. ಕರ್ಪೂರ ಕೇಳಕ್ಕೆ ಹಂಗೆ ಹೋಗ್ಬಿಟ್ಯಾ? ಹೊಡಿಗುರು ಆಡೆ ಅದು ವೆರಿ ಗುಡ್. ನಲ್ಲ ಇರ್ಕದ ಗೈಸ್. ನಮ್ಮ ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ. ಅಕ್ಕ ಮಿಸ್ ಯು ಅಕ್ಕ. ವಿಡಿಯೋ ಕಾಲಲ್ಲಿ ನೋಡ್ಕೊತಿದ್ಯಾ? ಗಂಡನ ಬಿಸ್ನೆಸ್ ಓಪನ್ ಮಾಡೋದು. ಗೈಸ್ ನಮ್ಮ ದೊಡ್ಡಪ್ಪನ ಸರ್ಕಸ್ ನೋಡಿ ಮೇಕ್ ಕತ್ತಿಯನ್ನು ಕಟ್ತಾ. ಜ್ಞಾನವೇ ಹಾಯ್ ಬ್ರೋ, ವೆಲ್ಕಮ್. ಗೈಸ್ ಇವಾಗ ಎಲ್ಲರೂ ನಾಷ್ಟ ಮಾಡ್ತವ್ರೆ. ಇಲ್ಲಿ ನೋಡುಗರು ಹೊಸ ಬಿಸ್ನೆಸ್ ಓಪನ್ ಮಾಡ್ತಿದ್ದೆ ಇವರು. ನಮ್ಮ ಪಾರ್ಟಿ ಇಲ್ವಾ? ಪಾರ್ಟಿ ಫುಲ್ ಪಾರ್ಟಿ. ಇವಾಗ ಏನು ಅನಿಸ್ತಾ ಇದೆ? ಹೊಸ ಔಷಧಿ ಅಂಗಡಿ ಓಪನ್ ಮಾಡ್ತೇವೆ ಮಾಡಿದೀವಿ. ಹಾಂ, ಯಾವಾಗ ಗತ್ತಾಗಲಿ ದುಡ್ಡು ಆಗಿ ಕೋಟಿ ಆಗಲಿ ಅಂತ. ಕೋಟಿ ಆಗಲಿ, 1 ಅಂಗಡಿ 10 ಅಂಗಡಿ ಆಗಲಿ, 10 ಅಂಗಡಿ 100 ಅಂಗಡಿ ಆಗಲಿ. ಇವಾಗ ಇಬ್ರು ಕೆಲಸ ಕೊಡ್ತಾವ್ರೆ ನಮ್ಮಣ್ಣ. ನೆಕ್ಸ್ಟ್ 1000 ಜನಕ್ಕೆ ಕೆಲಸ ಕೊಡಂಗ. ಕೆಲಸ ಕೊಡಂಗ. ಅತ್ತೇಮ್ಮ, ನಿಮ್ಮ ಅಳಿಯವರು ಹೊಸ ಅಂಗಡಿ ಓಪನ್ ಮಾಡವ್ರೆ. ಹೆಂಗ್ ಅನಿಸ್ತಾ ಇದೆ? ಬೇಡ ಅಂತ ಗೈಸ್, ನಿಮ್ಮ ಪ್ರೀತಿ, ಪ್ರೋತ್ಸಾಹ, ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸಿಕ್ಕಾಪಟ್ಟೆ ಬೇಕು. ಇವಾಗ ಇದ್ರ ಅಡ್ರೆಸ್ ಯಾವುದು ಅಂತ ನಮ್ಮ ಮನೆ ಹೇಳ್ತಾರೆ, ಹೇಳಿ. ಶ್ರೀ ರಾಘವ ಆಗ್ರೋ ಎಂಟರ್ಪ್ರೈಸಸ್ ಅಂತ, ಸರ್ಗೂರು, HB ರೋಡು, ನಿಯರ್ ಗ್ಯಾಸ್ ಇದು HP ಪೆಟ್ರೋಲ್ ಬಂಕ್ ಬರ್ತೀರಾ? ಅಲ್ಲಿ ನೋಡಿ ಸ್ವಲ್ಪ ಪೆಟ್ರೋಲ್ ಬಂಕ್ ಅದೇ. ಈ ಕಡೆ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಐತೆ. ಪಕ್ಕದಲ್ಲೇ ನಮ್ಮ ಅಣ್ಣಂದು ಅಂಗಡಿ ಶ್ರೀ ರಾಘವ ಆಗ್ರೋ ಎಂಟರ್ಪ್ರೈಸಸ್ ಅಂತ. ಇಲ್ಲಿ ತೋರಿಸ್ಬೋದು. ಅಲ್ಲಿ ನೋಡ್ರಿ ಗೈಸ್. ಏನಾದ್ರು ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ನಿಮ್ಮ ಅನಿಯವ್ರದ್ದು ನಂಬರ್ ಹೇಳ್ಬಿಡಿ ಅಣ್ಣ. ನಿಮ್ಮ ನಂಬರ್ ಬೇಡ. ಯಾರ್ದು? ನಿಮ್ಮ ಇವ್ರು. ನಾನೇ ಇರೋ ಜಾಸ್ತಿ 81 ಜಾಸ್ತಿ ಫೋನ್ ಮಾಡ್ತಾರೆ ನೋಡಿ. ಅಲ್ಲಿ ನಿಮ್ಮ ಓನ್ ರಿಸ್ಕು. 8197056414 ರಘು ಅಂತ. ಗೈಸ್, ರಘು ಅಂತ ನಮ್ಮ ಅಣ್ಣ. ನಮ್ಮ ಅಣ್ಣಂದು ಸ್ವಂತ ನಂಬರು. ಏನಾದರೂ ಇಲ್ಲಿಗೆ ಬರಬೇಕು, ಲೊಕೇಶನ್ ಬೇಕು ಅಂದಾಗ ಕಾಲ್ ಮಾಡಿ ನಮ್ಮ ಅಣ್ಣಗೆ, ಓಕೆನಾ? ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೂ ಕಾಲ್ ಮಾಡ್ತಾರೆ. ಜಸ್ಟ್ ಫೋನ್ ಐತೆ ಅಷ್ಟು ಫೋನ್ ಮಾಡಿರಿ. ಏನಕ್ಕಾದ್ರೂ ಹೇಳಿದ್ರು ಅಂತ ಅನಿಸ್ಬೇಕು. ಜಾಸ್ತಿ ಕಸ್ಟಮರ್ಸ್ ಬಂದರೆ ಏನಕ್ಕಾದ್ರೂ ನಂಬರ್ ಕೊಟ್ಬಿಟ್ನೋ ಅಂತ ಅಂದ್ಬಿಟ್ಟು ಅಷ್ಟು ಕಸ್ಟಮರ್ಸ್ ಬನ್ನಿ ಜಾಸ್ತಿ ಬೆಳೆಸೋದ. ಇವಾಗ 1 ಅಂಗಡಿ ಆಗೈತೆ, 1 ಅಂಗಡಿ ಹೋಗಿ 10 ಅಂಗಡಿ ಆಗಲಿ. ಇವಾಗ ಒಂದಿಬ್ಬರು ಕೆಲಸ ಕೊಡ್ತಾವ್ರೆ. ನೆಕ್ಸ್ಟು 100 ಜನ 1000 ಜನ ಕೆಲಸ ಕೊಡೋಂಗಾಗಲಿ. 1 ಅಂಗಡಿ 10 ಅಂಗಡಿ ಆಗಲಿ. ಇಷ್ಟೇನಾ? ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನೀವು ಓಪನ್ ಮಾಡಿದ್ದು. ನಿಂಗೆ ಎಷ್ಟು ಖುಷಿ ಆಯಿತು ಇಲ್ವಾ? ನಾನು ಕಾರಲ್ಲಿಂದ ಬರಬೇಕಾದ್ರೂ ನಾನು ಸಿಕ್ಕಾಪಟ್ಟೆ ಖುಷಿ ಪಟ್ಕೊ ಬಂದು ಯಾವಾಗ ಹೋಗೋದು ಅಂದ್ಕೊಂಡು ಕೊನೆಗೂ ಬಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಣ್ಣ. ನಿಮಗೆ ಜಾಸ್ತಿ ಆಗಿ ಮೀಸ್ ಎಲ್ಲ ತಿಂಡಿ ಮಾಡ್ತಾವ್ರಿ ಇವಾಗ. ಹಾಂ, ಬನ್ನಿ ಬ್ರೋ. ನೀವು ವ್ಯವಸಾಯ ಮಾಡ್ತಿರ್ತೀರಲ್ಲ, ಔಷಧಿ ಏನಾದರೂ ಬೇಕು ಅಂದರೆ ಇದೇ ಅಂಗಡಿಗೆ ಬರಬೇಕು, ಓಕೆನಾ? ಪ್ಲೀಸ್ ಬ್ರೋ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಆಯಿತಾ? ದೊಡ್ಡತ್ತೆ ಇವಾಗ ಬಂದಾರ? ಏನ್ ಗುರು ನಿಮ್ಮ ಅಕ್ಕ? ನಟರಾಜಣ್ಣ ಇಷ್ಟು ಬೇಗ ಬಂದ್ರಿ ಹೆಂಗಣ್ಣ ನೀನು? ಗೈಸ್, ಸ್ವಲ್ಪ ಬಾತ್ ತಿನ್ಕೊಂಡು ಮನೇಲಿ ಪ್ರೋಟೀನು ಮತ್ತು ಓಟ್ಸ್ ತಿನ್ಕೋಬೇಕು. ಬೆಂಗಳೂರಿಗೆ ಸ್ವಲ್ಪ ಕೆಲಸ ಇದೆ. ಗೈಸ್, ನಿಮಗೆ ನಮ್ಮ ಔಷಧಿ ಅಂಗಡಿ ಟೂರ್ ಮಾಡ್ಕೊಡ್ತೀನಿ. ಇವಾಗ ಇಲ್ಲಿ ಬತ್ತಿದಂಗೆ ಎಂಟ್ರಿ ಆದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ್ದು ಫೋಟೋ. ಆಮೇಲೆ ಈ ಕಡೆ ಇದು ಸಿಸ್ಟಮ್ ಇಟ್ಕೊಂಡವ್ರೆ.
ಅದು ಬಿಟ್ರೆ ಈ ಕಡೆ ಗಲ್ಲ, ಆ ಕಡೆ ಇನ್ನೂ ಏನು ಫಿಲ್ ಮಾಡಿಲ್ಲ. ಈ ಕಡೆ ಖಾಲಿ, ಈ ಕಡೆ ಇವ್ರು ಪೂಜಾರರು, ಈ ಕಡೆ ಎಲ್ಲ ಔಷಧಿ ಇಟ್ಟವ್ರೆ, ಈ ಕಡೆನ ಔಷಧಿ, ಎಲ್ಲ ಥರ ಕಂಪ್ನಿ ಪ್ರಾಡಕ್ಟ್ಗಳು ಎಲ್ಲ ಥರ ಕಂಪ್ನಿ ಪ್ರಾಡಕ್ಟ್ಸ್ಗಳು ಸಿಗ್ತವೆ. ಮತ್ತು ಇವರು ಒಂದು ಕೋರ್ಸ್ ಮಾಡೋರೆ, ಸುಮ್ಮನೆ ಅಂಗಡಿ ಇಟ್ಟಿರೋದಲ್ಲ, ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ಒಂದು ಕೋರ್ಸ್ ಹೋಗಿ, ಅಣ್ಣ ಎಷ್ಟು 6 ತಿಂಗಳು ಕೋರ್ಸ್ ಅಲ್ವಾ ಅದು ಮಾಡಿದ್ದು, 1 ಇಯರ್ ಕೋರ್ಸ್ ಮಾಡಿ ಕೋರ್ಸ್ ಸರ್ಟಿಫೈಡ್ ಅಗ್ರಿಕಲ್ಚರ್ ಕಂಪ್ನಿದು ಕಂಪ್ನಿದು. ಅದು ಯಾವ ಕೋರ್ಸ್ ಹೇಳಿ ಅಣ್ಣ ಮಾಡಿರೋದು? ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಎಷ್ಟು ಗೈಸ್ ನಮ್ಮಣ್ಣ ಈ ಕೋರ್ಸ್ ಮಾಡಿ ಅದಾದ್ಮೇಲೆ ಅಂಗಡಿ ಇಟ್ಟಿರೋದು. ಈ ಕಡೆ ಬಂತು ಅಂದರೆ ಈ ಕಡೆ ಇದೆಲ್ಲ ಗೊಬ್ಬರಗಳು, ಈ ಚೋರಿ ಔಷಧಿಗಳು, ಈ ಚೋರಿ ಗೊಬ್ಬರಗಳು ಮೇಲೆ ಇನ್ನೂ ಸುಮಾರು ಐಟಮ್ಗಳು ಹಾಕಿಸ್ಬೇಕು. ಅಚೋರಿ ಇನ್ನೊಂದು ಗೋಡನ್ ಅದೆಲ್ಲ ಪಕ್ಕದಲ್ಲಿ ಅಲ್ಲೆಲ್ಲ ಹಾಕಿಸ್ತಾರೆ ಗೊಬ್ಬರಗಳನ್ನ. ಈ ಕಡೆ ದೇವ್ರ ಪೂಜಿಸೋರೆ. ಗೈಸ್ ನಮ್ಮ ಅಣ್ಣ ಸ್ವೀಟ್ ಕೊಟ್ರು. ದೊಡ್ಡಮ್ಮ ಹೊಸ ಬಿಸ್ನೆಸ್ ಓಪನ್ ಮಾಡಿದ್ದೀರಿ, ಎಷ್ಟು ಖುಷಿ ಆಯ್ತದೆ. ಇನ್ನು ಮುಂದೆ ಒಂದು ಅಂಗಡಿ ಹೋಗಿ ಜಾಸ್ತಿ ಅಂಗಡಿ ಆಗಲಿ. ಸ್ವೀಟ್ ಕೊಟ್ಟದ ಕಂಡ್ಬಿಡು, ಇನ್ನೆಷ್ಟು ಕೊಟ್ಟಿ ಬನ್ನಿ ನೋಡುವ. ಗೈಸ್ ನಾನು ಇವಾಗ ಬೆಂಗಳೂರಿಗೆ ಹೋಗ್ಬೇಕು. ಹೇಳಿದ್ರು ಬೀಗ್ರೆ ಇವರು. ನಮಸ್ಕಾರ ಬೀಗ್ರೆ. ಹೇಳಪ್ಪ ನಮ್ಮ ಬೀಗರು ಬೀಗರು 5 ಜನ ಗೊತ್ತಾಗಿರ್ಲಿ. ಸರಿ ಗುರು, ಬಾಯ್ ಗುರು. ಬಾಯ್ ಚಲೋ ಬಾಯ್. ಗೈಸ್ ಇಲ್ಲಿ 4 ಹಿಂದೆ 3 7 8 9 ಜ್ಞಾನವಿ ಒಂದು ಪಿಳ್ಳೆ 10 ಜ್ಞಾನವಿಗೆ ನರಕಿ ಹಂಗೆ ಎಗ್ರಾಡ್ತಾಳ ಹಂಗೆ ಮುಂದಕ್ಕೆ ಅಂದ್ರೆ ಬಾಚಿನ ಮುಂದಕ್ಕೆ. ಬಾಯ್ ಬಾಯ್ ಕೆಂಪಕಾಯಿ. ಗೈಸ್ ಹಟ್ಟಿಗೆ ಬಂದು ದಿ ನೆಕ್ಸ್ಟ್ ಡೇ ಗೈಸ್ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊತಾವೆ. ನಮ್ಮಮ್ಮ ನಾವು ಲಾಂಗ್ ರೈಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದಿದ್ದ, ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊತಾರೆ. ಗೈಸ್ ನಾನು ಅಲ್ಲೂ ಜಾಗ ಹೋಗ್ತೀನಿ. ಸರ್ಕಸ್ ಮಮ್ಮಿ ಮೇಕ್ ಕತ್ಬಿಟ್ಟು ಕ್ಲೀನ್ ಮಾಡ್ತಾರೆ ನೋಡಿ ಗೈಸ್ ಇದ್ರ ಮೇಲಿಂದ. ಬಾಯ್ ಬಾಯ್ ಬ್ರದರ್. ಬಾಯ್ ಅಕ್ಕ. ಬಾಯ್. ಗೈಸ್ ಜಿಮ್ ಎಲ್ಲ ಮುಗೀತು, ಬನ್ನಿ ಇವಾಗ ಹಟ್ಟಿ ಹೋಗ. ಗೈಸ್ ಜಿಮ್ಮು ವರ್ಕೌಟು ಎಲ್ಲ ಮುಗೀತು. ಏನೋ ಹೇಳ್ಬೇಕು ಅನಿಸ್ತು ನಿಮ್ಮ ಹತ್ರ, ಹಂಚ್ಕೋಬೇಕು ಅನಿಸ್ತು. ಏನು ಅಂದರೆ ನಾನು ಮುಂಚೆ ಎಲ್ಲ ಯಾವ ಥರ ಮೈಂಡ್ ಸೆಟ್ ಇತ್ತು ಅಂದರೆ ನನಗೆ ಇರೋದು ಒಂದು ಜೀವನ, ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಹಿಂಗೆ ಇದ್ಬಿಡವ ಜೀವನ. ನಮ್ಮ ಜೀವನ ನಾವು ಹಿಂಗೆ ಈ ಜಿಮ್ ಮಾಡೋದು, ವರ್ಕೌಟ್ ಮಾಡೋದು ಮತ್ತು ಕಷ್ಟಪಡೋದು ಇದೆಲ್ಲ ಏಂತಕ್ಕೆ? ಜೀವನ ಹೆಂಗೆ ನಡೀತಾ ಇದೆ, ನಾವು ಇವಾಗ ಚೆನ್ನಾಗಿದ್ದೀವ, ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಅನ್ನೋ ಥರ ಆ ಥರ ಸ್ಟಾರ್ಟಿಂಗಲ್ಲಿ ನಾನು ಇದ್ದಿದ್ದು, ಆ ಥರ ಮೈಂಡ್ ಸೆಟ್ಟಲ್ಲಿ. ಬಟ್ ಹೋಯ್ತಾ ಯಾವ ಥರ ಅನಿಸ್ತು ಅಂದರೆ, ಇವಾಗ ನೀನು ಶರತ್ ಅಲ್ವಪ್ಪ, ನೀನು ಶರತ್ 1 ಲಕ್ಷ ಜನ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಒಂದು 60-70 ಸಾವಿರ ಡೈಲಿ ನೀನು ನೋಡ್ತಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಲಕ್ಷಾಂತರ ಜನ ನೋಡ್ತಿರ್ತಾರೆ. ನೀನು ನೋಡ್ತಿದ್ಯಾ ಅಂದಮೇಲೆ ಅಲ್ಲಿ ನೋಡೋ ಆಡಿಯನ್ಸ್ಗೂ ನಿನ್ಗೂ ಏನಾದರೂ ನೀನು ಅಟ್ಲೀಸ್ಟ್ ಏನಾದರೂ ಒಂದು ಸ್ಪೆಷಲ್ ಆಗಿ ಏನಾದರೂ ಒಂದು ನಿನ್ನ ಹತ್ರ ಇರಬೇಕು, ಏನಾದರೂ ಒಂದು ಟ್ಯಾಲೆಂಟ್ ನಿನ್ನ ಹತ್ರ ಇರಬೇಕು. ಅವ್ರಿಗಿಂತ ನೀನು ಏನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ನಾನು ಅಲ್ಲಿ ಕೂತ್ಕೊಂಡು ನಾನು ನೋಡ್ಕೊಂಡಾಗ ನಾನು ನಾನು ಈ ಥರ ಮಾಡ್ತಿದ್ದೀನಿ, ನಾನು ಈ ಥರ ಇದ್ದೀನಿ. ನಾನು ನೋಡೋರಲ್ಲಿ ಅಷ್ಟು ಜನದಲ್ಲಿ ನಾನು ಸ್ವಲ್ಪ ವಿಭಿನ್ನವಾಗಿ ಕಾಣಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ಜನದಲ್ಲಾದರೂ ಎದ್ದು ಕಾಣಿಸ್ಬೇಕು ನಾನು. ಅಂದರೆ ಇವಾಗ ಇವ್ನು ನೋಡಿದ ತಕ್ಷಣ, ಶರತ್ ಅಂತ ನೋಡಿದ ತಕ್ಷಣ ಇವ್ನು ಇನ್ಫ್ಲೂಯೆನ್ಸರು ಅಂತ ನೋಡೋ ಜನಕ್ಕೆ ಅನಿಸ್ಬೇಕು ಅನ್ನೋ ರೀಸನ್ಗೋಸ್ಕರ ನಾನು ಸ್ವಲ್ಪ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡೆ. ಅಂದರೆ ನಾನು ಬೆಳಗಿನ ಜಾವ ಒಂದು 9-10 ಗಂಟೆ ಬಿದ್ಕೋತಿದ್ವಿ. ಸೊ ಅದರಲ್ಲಿ ನನ್ನ ನಿದ್ದೆನೇ ಕಟ್ ಮಾಡಿದೆ. ನಾನು ಇವಾಗ ಒಂದು 7 ಗಂಟೆ ಈ ಟೈಮಲ್ಲಿ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಜಿಮ್ಗೆ ಹೋಗವ, ನನ್ನ ನಿದ್ದೆ ಟೈಮ್ನ ಜಿಮ್ಗೆ ವರ್ಕೌಟ್ ಕೊಡೋಕ್ಕೆ ಶುರು ಆದಿ. ಇವಾಗ ಇದರಿಂದ ನನ್ನ ಲೈಫಲ್ಲಿ ಏನೋ ಒಂದು ಎಕ್ಸ್ಟ್ರಾ ಆ್ಯಡ್ ಆನು, ಇದು ಒಳ್ಳೇದು. ಇವಾಗ ನಾನು ಜಿಮ್ಗೆ ಹೋಗಿ ಒಂದು ಬೆಸ್ಟ್ ಫಿಸಿಕ್ ಅಚೀವ್ ಮಾಡಿದ್ರೆ ಅದೇನೋ ಒಂಥರ ಪ್ಲಸ್ ಪಾಯಿಂಟ್, ನಮಗೆ ನಮ್ಮ ಕಾನ್ಫಿಡೆಂಟ್ ಕೊಡ್ತಿದೆ. ಇವಾಗ ಮುಂಚೆ ನಾನು ನಡಿಬೇಕಾದ್ರೆ ಹಿಂಗೆ ನಡೀತಿದೆ, ಇವಾಗ ಒಂದು ಪೋಸ್ಟರ್ ಅನ್ನೋದು ಹಿಂಗಿದ್ದಾಗ ಏನೋ ಒಂದು ಕಾನ್ಫಿಡೆಂಟ್ ಕೊಡ್ತಾ ಇದೆ ಅನ್ಕೊಳ್ಳಿ ನಂಗೆ ಅದು. ಸೊ ಅದಕ್ಕೋಸ್ಕರ ನೀವು ಅಷ್ಟೇ ಜೀವನದಲ್ಲಿ ಇವಾಗ ಏನೋ ಎಂಜಾಯ್ಮೆಂಟ್, ನಾನು ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು, ಜೀವನ ಅಂದರೆ ಎಂಜಾಯ್ಮೆಂಟ್ ಅಷ್ಟೇನೆ ಅಂತ ಅಂದ್ಬಿಟ್ಟು. ಇಲ್ಲ, ಜೀವನ ಅಂದರೆ ಡಿಸಿಪ್ಲಿನ್. ನೀವು ಡಿಸಿಪ್ಲಿನಾಗಿ ಜೀವನ ನಡ್ಸ್ಕೊ ಹೋಯ್ತು ಅಂದರೆ ಅದರಲ್ಲಿ ಸಿಗೋವಂಥ ಒಂದು ಮಜಾನೇ ಬೇರೆ ಅನ್ಕೊಳ್ರಿ. ಏನೋ ಒಂದು ಕಾನ್ಫಿಡೆಂಟ್ ಅನ್ನೋ ಸಿಗ್ತದೆ ನಿಮಗೆ. ಆಮೇಲೆ ನೀವು ಜೀವನದಲ್ಲಿ ಬೆಸ್ಟ್. ಇವಾಗ ನಾನು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು, ನಾನು ಯಾವುದೋ ಒಂದು ಇಂಗ್ಲೀಷ್ ಅವ್ರು ಯಾರೋ ಒಂದು ಕೇಳಿದ್ದೆ, ಇದನ್ನ ಇಂಗ್ಲೀಷಲ್ಲಿ ಬರ್ದಿತ್ತು ಇನ್ಸ್ಟಾಗ್ರಾಮಲ್ಲಿ, ಹಿಂಗೆ ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ, ಒನ್ಸ್ ಇನ್ ಅ ಲೈಫ್ ಟೈಮ್ ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮ್ಮ ಬೆಸ್ಟ್ ಫಿಸಿಕ್ಕು ಅಂದರೆ ನಿಮ್ಮ ಬೆಸ್ಟ್ ಬಾಡಿಯನ್ನು ನೀವು ಅಲ್ಲಿ ನೋಡಬೇಕು ಅಂತ ಅಂದ್ಬಿಟ್ಟು
ಸೊ ನೀವು ಅಟ್ಲೀಸ್ಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಒಂದ್ಸತಿನಾದ್ರೂ ನಿಮ್ಮ ಬಾಡಿಲಿ ನಾನು ಹಿಂಗಿದ್ರೆ ಹಿಂಗಿರ್ತದೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಫೋಟೋ ಸೆಟಪ್ ಮಾಡ್ಕೊತಿದ್ವಲ್ಲ, ಆ ಜಿಮ್ ಬಾಡಿಗಳು ಈ ತರ ಅಂತ ಅಂದ್ಬಿಟ್ಟು ಆ ಥರ ಸೆಟಪ್ ಮಾಡ್ಕೊಳ್ಳೋದು ಬೇಡ. ಈ ಸತಿ ನಾವೇ ಓನಾಗಿ ಅಚೀವ್ ಮಾಡುವ. ನೀವು ಫಿಸಿಕ್ ಒಂದು 6 ಪ್ಯಾಕ್ ಬಾಡಿ ಬರ್ಸಿ ಕನ್ನಡಿ ಮುಂದೆ ನಮಗೆ ನಾವೇ ನಿಂತ್ಕೊಂಡಾಗ ಏನೋ ಒಂಥರ ಹೆಮ್ಮೆ, ಒಂದು ಪ್ರೌಡ್ ಫೀಲ್ ಆಯ್ತದೆ. ನಾನು ಅದನ್ನ ನೋಡ್ಕೊಳ್ಳೋಕ್ಕೋಸ್ಕರ ಇಷ್ಟು ಎಫರ್ಟ್ಸ್ ಹಾಕಿ ಜಿಮ್ಗೆ ಹೋಗಿ ವರ್ಕೌಟ್ನ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತವನಿ. ನೀವು ಇವಾಗಲೇ ಸ್ಟಾರ್ಟ್ ಮಾಡಿ ಗೈಸ್. ಇಲ್ಲಿ ನೋಡಿ ದೇವಸ್ಥಾನ ದೇವ್ರಿಗೆ ಹೂ ಹಾಕ್ತಾರಲ್ಲ, ಹಂಗೆ ಹಾಕ ಬಂದಿರೋದು ನಾನು ಕಾರಲ್ಲಿ. ಗೈಸ್ ಬೆಳಗಿನ ಜಾವ ತಿಂಡಿ, ಓಟ್ಸು, ಆಮೇಲೆ ಪ್ರೋಟೀನು. ಏನು ಎಂತ ಸಾಮಾನು ಇದೆ? ಅಷ್ಟು ಅಪ್ಪನ್ ಡಬ್ಬಿಯಾ? ಮೇಕಪ್ ಸಾಮಾನು ಅದು. ಮೇಕಪ್ ಸಾಮಾನು. ಇಂಡಿ ಬೂಸ ಕಾಣತ್ತೆ ಅದು. ಮನ್ಸೂರು ತಿನ್ನ ಇಂಡಿ ಬೂಸ. ಹಸಗಳಿಗೆಲ್ಲ ಇಂಡಿ ಬೂಸ ಕೊಡ್ತಾರೆ ಗೊತ್ತಾ? ಕಲ್ಗಚ್ಚು ಇಂಡಿ ಬೂಸ ಇರೋನ್ವೆ ಹಂಗೆ ಮನ್ಸೂರು ತಿನ್ನೋದು ಹೌದಾ ಅಂತ. ನಮ್ಮ ಸಿಸಿಂಗು ಕೊಡವಾದ ಇಂಡಿ ಬೂಸವಾ? ಕೊಡು ಇರ್ಲಿ ಗೈಸ್. ನಮ್ಮ ಸಿಸಿಂಗೆ ಮೊಟ್ಟೆ ಕೊಟ್ರೆ ಇಲ್ಲಿ ನೋಡಿ ಕುತ್ಕೊಳ್ಳೋ ಸೋಫಾ ಸೆಟ್ ಮೇಲೆಲ್ಲ ಮಾಡಿಟ್ಟವನೆ. ಗೈಸ್ ಮಧ್ಯಾಹ್ನದ ಊಟ ಚಪಾತಿ ಆಮೇಲೆ ಕುಂಬಳಕಾಯಿ ಪಲ್ಯ. ಏನಾಯ್ತಮ್ಮ? ಅಮ್ಮ ಅಮ್ಮ ಏನಾಯ್ತು? ಏನೇನ ತಲೆ ಸುತ್ತು ಅಂತ ಬಿದ್ದೋದ್ನ ಈ ಕಾಯ್ದು ಅಡಿಯನ ಇಲ್ಲೇ ಚೆನ್ನಾಗಿ ಅವನ ಮಾ ಜಿಮ್ ಹೋಯ್ತಿದೆ ಗುಂಡೆ ತಕ ಚೀಲ ತಕಗಲ್ಲ ಮಟ್ಲಿ ತಲೆ ಸುತ್ತು ನಮ್ಮನ್ನ ಸೀಸ ಪಡಿನಾರಿ ಅಂತ ತಲೆ ಸುತ್ತೋದ್ದೆ ಅಂತಲ್ಲ ಮಮ್ಮಿ. ಸುಮ್ನೆ ಇರಲ್ಲೇ ಬುಡ ಆಯ್ತು ಎತ್ ಮಾಡಿಸ್ತೀನಿ. ಯಾರು ಮೂಡು ಅಪ್ಸೆಟ್ ಆದ್ರೆ ನಮಗೂ ಅಪ್ಸೆಟ್ ಕಣ್ ಬಾ. ಅಪ್ಸೆಟ್ ಡೌನ್ ಸೆಟ್ ಎಲ್ಲ ನಮಗೂ ಆಗಬೇಕಂತ ಇಬ್ರು ಎತ್ ಮಾಡ್ಕೊಂಡು ನೋಡ್ದಿ ಕಣಪ್ಪ. ನಾನು ಹೇಳ್ದಿಲ್ಲ ನೀನು ಏನಕ್ಕೆ ಟ್ಯಾಟೋ ಹಾಕ್ಸಕ್ ಕರ್ಕೊ ಟ್ಯಾಟೋ ಹಾಕ್ಸಕ್ ಕರ್ಕೊ ಹೋಗಿಲ್ಲ ಅಂತ ಇಲ್ಲಿ ಕೊಡ್ತಿದ್ದ. ಮಧ್ಯಕ್ಕೆ ಇಲ್ಲಿ ಬಿಟ್ಟು ಇಲ್ಲಿ ಇಡ್ಲಿ ಬಿದ್ದಿರಕ್ಕೆ ಹೊಡೆದೋಗಿಲ್ಲ ನನಗದ. ಇಲ್ಲಿ ಬಿದ್ದಿರ ಹೊಡೆದೋಗೋದೇನೋ ಕಳ್ಳ. ಏನೋ ಒಳ್ಳೆ ದನ ಬೆಳ್ಸಂಗ್ ಬೆಳ್ಸಿರಿ ಇನ್ನೇನಮ್ಮ. ಅವ್ನ ಕೈ ಬಳ್ಳ ಬಿದ್ದವಲ್ಲ, ನಾನು ಇಲ್ಲೇ ಕೂತೀನಿ. ನನ್ಗೇನಾರ ಬಿದ್ದಿರ ಅಲ್ಲೇ ಜೀವ ಹೊಂಟೋಗೋದು. ಪ್ಲೀಸ್ ಯಾರು ಅಮ್ಮಂಗೆ ಈ ತರ ಕೋಪ ತೋರ್ಸಕ್ ಹೋಗ್ಬೇಡಿ. ಕೋಪ ಇದ್ರೆ ನಿಮ್ಮೇಲೆ ನೀವು ತೋರ್ಸ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಅಮ್ಮನ ಮೇಲೆ ಪೌರುಷ ತೋರ್ಸೋದು ಅದು ಅದು ಡ್ಯಾಶ್ ತನ ಅಲ್ಲ. ಬುದ್ಧಿವಂತರ ಲಕ್ಷಣನೂ ಅಲ್ಲ ಅದು. ಅವೆಲ್ಲ ಸಣ್ಣ ಲೋಪರ್ತನ. ಅವೆಲ್ಲ ಸಣ್ಣ ಲೋಪರಂಗೆ ಆಡ್ಬಿಡಿ. ಈಗ ಎತ್ತಾಗ ಪಾಪ ಸುಮ್ಮನೆ ಇದ್ಬಿಡು. ಸ್ಟಾಪ್ ಸ್ಟಿಕ್ಕೆ ಸ್ಟಾಪ್ ಮಾಡ್ಬಿಡು. ಸರಿ ಓಕೆ ಡನ್ ಗೈಸ್. ಇವಾಗ ಇದನ್ನ ತಗೋಗಿ ಅಲ್ಲಿಗೆ ಎತ್ತು ಮಾಡಬೇಕು ಗೈಸ್. ಇವತ್ತು ಕ್ರಿಕೆಟ್ ಪಿಚ್ಗೆ ನಮ್ಮ ಹೊಸ ಬ್ಯಾಟ್ ಎತ್ಕೋಯ್ತು. ಇದು ವಾಟರ್ ಪ್ರೂಫ್ ಬ್ಯಾಟು ಗೈಸ್. ನಮ್ಮ ಅಮ್ಮ ವಾಕಿಂಗ್ ಹೋಯ್ತು ಅದೇ. ಬಾಯ್ ಬಾಯ್ ಗೈಸ್. ನಮ್ಮ ಸಿಸ್ಯ ಕ್ರಿಕೆಟ್ ಪಿಚ್ಗೆ ಬಂದವನೇ ಅಪ್ಪನ ಜೊತೆ. ಮತ್ತೆ ಕ್ರಿಕೆಟ್ ಆಡಕ್ಕೆ ಲೈ ಗೈಸ್. ಫೀಲ್ಡ್ ತುಂಬಾ ಐಕ್ಳುಗಳು ನೋಡಿ ಎಷ್ಟು ಐಕ್ಳುಗಳಿವೆ ಅಂತ. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಗೈಸ್. ಕ್ರಿಕೆಟ್ ಎಲ್ಲ ಮುಗಿಸ್ಕೊ ಬಂದು ಲವ್ ನೀ ಎಂಥ ಮಗ ಇರಬೇಕು. ಒಳ ಮುದವೆ ಹೊಡಿಲ್ಲ ವಿಜಿಲ್ಲ ಹೆಂಗ್ ಹೊಡೆದ ಹೊಡಿ ಹಾಕು ಅಣ್ಣ ನಿನ್ ಮೊಟ್ಟೆ ಅಂತ ಇವನು ವಿಜಿ ಸೀರಿಯಸ್ ಆಗಿ ನಿಜವಲ್ಲು ಅಂತ ಕಾಣ. ಮೊಟ್ಟೆ ಅನ್ಬೇಕು. ಏನು ಇರಬಾರ್ದು. ನಾನು ಫೋನ್ ನೋಡ್ದ ಮೊಟ್ಟೆ ಗಿಟ್ಟ ಏನು ಇರಬಾರ್ದು. ಅಲ್ಲೇ ವಿಜಿ ನಿನ್ನೆಲ್ಲ ಆಮ್ಲೆಟ್ ಹಾಕ್ಬಿಡ್ತೀನಿ ಹಂಗೆ. ತೆಗಿತ್ಕೊಂಡ್ರೆ ನೀನ್ ಅಂತ ತೆಗಿತ್ಕೋ. ಚಿಕ್ಕ ಚಿಕ್ಕ ಕೊಟ್ಟಿದ್ದು ಚಿಕ್ಕ ಹುಡುಗ ನನಗಿಂತ ಚಿಕ್ಕ ಏಜು. ಏನೋ ಬದಿ ಕಲಿ ಅಂದ್ಬಿಟ್ಟು ಕೊಟ್ಟಿದ್ದು. ಅಲ್ಲಿ ಬೀಡಿ ಹೆಂಗ್ ಬಿಡ್ತಾರ ನೋಡ್ಲ. ಇನ್ನೊಂದು ಇಂಚು ಇಲ್ಲೇ ಬೀಡಿ ಅದನ್ನ ಸೈತಾರ. ಟೇಸ್ಟಾ ಏನ್ ಟೇಸ್ಟ್ ಬಂದು ಲಾಸ್ಟ್ ಐತಲ್ಲ ಬಾಳೆ ಸುಗಂಧ ಪರಿಮಳ ಬರ್ತಾರೆ. ಹೊಡಿಬಿಡ ನಿಂಗಿಂತ ದೊಡ್ಡವರು ಗಂಡು. ಹೇಳ್ಕೋಯ್ತಾ ಐ ಕುರ್ಕುರೆ ಇಸ್ಕಲ್ಲ ನೀವ್ ರಾಕಿ ನಿಂತಿ ರಾಕಿ ಹಳೇದು ಮಾಮೂಲಿಂದು ಹೊಡೆ ಉಂಟ ಇಲ್ಲಾಗ ನೋಡಿಲ್ಲ. ಶಕ್ತಿನೇ ಇಲ್ವಲ್ಲ ಗಂಡಿಗೆ. ಮುಚ್ಚಿದ್ರೆ ಮೂಸೋಲ್ಲ ಚಾಕೆಟ್ ತಗೊಡ್ತೀನಿ. ಏನ್ ಮುಸ್ಬೇಕು ಬ್ರ್ಯಾಂಡ್ ಅದ ಚಾಕ್ಲೇಟ್. ನಾ ಫೋನ್ ಕೊಡ್ತೀನಿ ಮೂಸು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಮೂಸು ಅದಕ್ಕೆ ನಿನ್ ಫ್ಯಾನ್ಸ್ ಎಲ್ಲ ನೋಡ್ಬೇಕಂತ ಕಳ. ವಿಜಿಗ್ ಬೈಲಲ್ಲ ವಿಜಿಗ್ ಬೈ ಅದ ಹೆಂಗ್ ಬೋದ ನೋಡ್ತೀನಿ. ಕಿಸ್ಕೊಡ್ತೀನಲ್ಲ ಮುದಾವೆ. ನೀನ್ ಚೆನ್ನಾಗಿರೋ ನೀನ್ ಚೆನ್ನಾಗಿರ್ಬೇಕು. ನಮ್ಮ ಅಕ್ಕನ ಮಕ್ಕಳು ಚೆನ್ನಾಗಿರ್ಬೇಕು. ನಾನು ಅದೇ ಚೆನ್ನಾಗಿರ್ಬಾರ್ದ ಏನ ವಿಜಿ
ವಿಜಿನು ಚೆನ್ನಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು. ಹಾ, ನನಗೆ ಅದೇ ಖುಷಿ, ಇನ್ನೇನಿಲ್ಲ. ಯಾವತ್ತೋದಕ್ಕೆ ಹೋಗಲ್ಲ, ಊಟ ಅಂತ ನೀನ್ ಚೆನ್ನಾಗಿರ್ಬೇಕ ನಮ್ಮ ಅಣ್ಣನ ಮಗ. ಗೈಸ್ ಯಾರೋ ಒಬ್ರು ಚಿತ್ರ ಬರ್ದವ್ರು, ನಮ್ದು ಎಷ್ಟು ಚೆನ್ನಾಗಿ ಬರ್ದವ್ರು ನೋಡಿ ನಂದು ನಮ್ಮ ಅಮ್ಮಂದು. ನೋಡಿ ಹೆಂಗ್ ಬರ್ದಿದ್ರು ಅಂತ ಅಂದ್ಬಿಟ್ಟು. ನೀನ್ ಚೆನ್ನಾಗಿ ಉಡ್ಬೇಕು ಕಣಮ್ಮ, ಚೆನ್ನಾಗಿದ್ದ. ಗೈಸ್ ಯಾರೋ ಸಕ್ಕದಾಗಿ ಬರ್ದವ್ರೆ, ಹೆವಿ ಖುಷಿ ಆಯ್ತು. ತುಂಬಾ ಟ್ಯಾಂಕ್ಸ್ ಅವ್ರಿಗೆ, ಚೆನ್ನಾಗಿ ಬರ್ದಿದ್ದೀರಿ. ಯಾರು ಅಂತ ಗೊತ್ತಿಲ್ಲ, ತುಂಬಾ ಟ್ಯಾಂಕ್ಸ್ ಅವ್ರಿಗೆ. ತುಂಬಾ ಖುಷಿ ಆಯ್ತು ಗೈಸ್. ಲವ್ ಯು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದು ಪೆನ್ಸಿಲ್ ಅಲ್ಲಿ ಬರ್ದವ್ರಲ್ಲ, ಸಕ್ಕತ್ ಇಷ್ಟ ಆಯ್ತು. ಅದು ನಂದು ನಮ್ಮ ಮುಂದೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಲವ್ ಯು ಗೈಸ್. ಗೈಸ್ ಇವಾಗ ಈ ಹಾಸಿಗೆನ ಕೆಳಗೆ ಎತ್ಕೋಯ್ತಾವೆ. ಅಣ್ಣ ಎತ್ತು ಬಣ್ಣ ನೀನು ವಿಜಿ ನೋಡಕ. ವಿಜಿ ಹೆಣ್ಣನ್ ಕಡೆಯವ್ರು ಬಂದವ್ರಂತ ಕಣಪ್ಪ. ಅಲ್ಲಿ ಹೆಂಗ್ ಗೊತ್ತದ ನೋಡಮ್ಮ. ಯಾಕ ಬೆಳಗ್ಗೆ ವೇಟ್ ಮಾಡಕ್ಕಾಗಲ್ಲ ವಿಜಯ್? ಓಡ್ಬಿಡ್ತಾಳ. ಯಾವ ಹುಡುಗಿನೂ ಬಂದಿಲ್ಲ ಮಾಮೂಲಿ. ನಮಸ್ತೆ.